ಯಾರೆಲ್ಲ ಅಧಿಕಾರಿಗಳು ಬಂದಿದ್ರು ಅವ್ರಿಗೆ ಈ ರೀತಿಯಾಗಿ ಹಲ್ಲೆ ಮಾಡಿದ್ರು. ಬಿಡದಿ ಟೌನ್ಶಿಪ್ ಯೋಜನೆ ಜಾರಿಗೆ ವಿರೋಧಿಸಿ ರೈತರು ಪ್ರತಿಭಟನೆ ಮಾಡುತ್ತಿದ್ದಾರೆ. ಮಂಡಲಹಳ್ಳಿಯಲ್ಲಿ ಸರ್ವೆಗೆ ಬಂದಿದ್ದ ಅಧಿಕಾರಿ ಹಾಗೂ ಸಿಬ್ಬಂದಿ ಮೇಲೆ ಹಲ್ಲೆ ಆಗಿದೆ. ಹಲ್ಲೆ ಆರೋಪದ ಅಡಿ ರೈತರ ಮೇಲೆ ಕೇಸ್ ದಾಖಲಿಸಿದ್ದಾರೆ ಪೊಲೀಸರು ಕೂಡ. ಬಿಡದಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ಈಗ ದಾಖಲಾಗಿದೆ. 2 ಪ್ರತ್ಯೇಕ ಎಫ್ಐಆರ್ ಅನ್ನ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ನಿನ್ನೆ ಮಂಡಲಹಳ್ಳಿಗೆ ಭೂಮಿ ಸರ್ವೆಗೆ ಬಂದಿದ್ದಂತ ಅಧಿಕಾರಿಗಳ ತಂಡ ಈ ಸಂದರ್ಭದಲ್ಲಿ ಒಂದು ಡ್ರಾಮಾನೇ ನಡೆದಿತ್ತು. ಸರ್ವೆಗೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು ರೈತರು. ಬಿಡದಿ ಟೌನ್ಶಿಪ್ ಯೋಜನೆ ಜಾರಿಗೆ ವಿರೋಧಿಸಿ ರೈತರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ನಿನ್ನೆ ಕೂಡ ಏನು ಗಲಾಟೆ ಆಯಿತು, ನಿನ್ನೆ ಏನು ಒಂದಷ್ಟು ರೈತರು ಅವರನ್ನು ಅಟ್ಟಾಡಿಸ್ಕೊಂಡು ಹೊಡೆದಿದ್ರು, ಕಾರಿನ ಗ್ಲಾಸ್ ಎಲ್ಲ ಪುಡಿ ಪುಡಿ ಆಗಿತ್ತು. ಆ ರೀತಿಯಾಗಿ ಹಲ್ಲೆ ಕೂಡ ಮಾಡಿದ್ರು ನಿನ್ನೆ ಎಲ್ಲ ರೈತರು ಕೂಡ ಸೇರಿ ಸರ್ವೆ ಮಾಡಲಿಕ್ಕೆ ಬಂದಂತಹ ಅಧಿಕಾರಿಗಳಿಗೆ. ಹಾಗಾಗಿ ಈಗ ಅವರ ವಿರುದ್ಧ ಒಂದಷ್ಟು ರೈತರ ವಿರುದ್ಧ ಎಫ್ಐಆರ್ ಕೂಡ ಆಗಿದೆಯಂತೆ. ಪ್ರಕರಣ ಕೂಡ ಈಗ ದಾಖಲಾಗಿದೆ. ಏನು ಎಫ್ಐಆರ್ ಹಾಕಿದ್ರು ಅಷ್ಟೇ, ಏನು ಬೆದರಿಕೆ ಹಾಕಿದ್ರು ಅಷ್ಟೇ, ಅಥವಾ ಹೇಗೆ ಅರೆಸ್ಟ್ ಮಾಡಿಕೊಂಡ್ರು ಅಷ್ಟೇ, ಒಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಭೂಮಿಯನ್ನು ನಾವು ಬಿಟ್ಕೊಡೋಲ್ಲ ಅಂತ ಹೇಳಿ ರೈತರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್. ಈಗ ನಿನ್ನೆಯೂ ಕೂಡ ಒಂದಷ್ಟು ಡ್ರಾಮಾ ನಡೆದಿತ್ತು ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಬಗ್ಗೋದಿಲ್ಲ ಅಂತ ಹೇಳಿ ರೈತರು ಕೂಡ ಹಠ ಹಿಡಿದಿದ್ದಾರೆ. ಅದರ ಜೊತೆಗೆ ಸಿಎಂ ಕೂಡ ಯಾವುದೇ ಕಾರಣಕ್ಕೂ ಏನ್ ಮಾಡಬಹುದು, ರೈತರು ಅತಿ ಹೆಚ್ಚಾಗಿ ಹೊಡಿಬಹುದಾ ಬಡಿಬಹುದಾ ಪರವಾಗಿಲ್ಲ ಬಿಡಿ, ಆದ್ರೂ ಕೂಡ ನಾವು ಬಿಡೋದಿಲ್ಲ, ಆ ಒಂದು ಯೋಜನೆನ ಕೈ ಬಿಡುವಂತ ಮಾತಿಲ್ಲ ಅಂತ ಹೇಳಿ ಎರಡೂ ಕಡೆಯಿಂದ ಈ ಒಂದು ಹಠ ಹೀಗೆ ಮುಂದುವರಿತಾ ಇದೆ. ಫೈನಲಿ ಏನಾಗಬಹುದು, ಏನಾದ್ರೂ ರಾಜ್ಯ ಸರ್ಕಾರದಿಂದ ರಿಯಾಕ್ಷನ್ ಬರ್ಬೋದಾ ಅಂತ? ರೋಶಿನಿ, ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧಗಳು ಕೂಡ ದೊಡ್ಡ ಮಟ್ಟದಲ್ಲಿ ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ನಿನ್ನೆ ಬಿಡದಿ ಟೌನ್ಶಿಪ್ ಯೋಜನೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಮಂಡಲಹಳ್ಳಿಗೆ ಒಂದು ಸರ್ವೆ ಮಾಡ್ಲಿಕ್ಕೆ ಜಿಬಿಎ ಅಧಿಕಾರಿಗಳು ಕೂಡ ಹೋಗಿದ್ರು. ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂತಹ ರೈತರ ನಡುವೆ ಮತ್ತು ಆ ಒಂದು ಸರ್ವೆ ಅಧಿಕಾರಿಗಳ ನಡುವೆ ವಾಗ್ವಾದ ಕೂಡ ಸೃಷ್ಟಿಯಾಗಿ ಒಂದಿಷ್ಟು ದೊಡ್ಡ ಮಟ್ಟಿಗೆ ತೀವ್ರವಾಗಿರ್ತಕ್ಕಂತಹ ಒಂದು ಘಟನೆಗೂ ಕೂಡ ಅದು ಕಾರಣವಾಗಿರ್ತಕ್ಕಂಥದ್ದು. ರೈತರು ಅಧಿಕಾರಿಗಳನ್ನ ಥಳಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಮತ್ತೆ ಬಂದಿರತಕ್ಕಂತಹ ಅಧಿಕಾರಿಗಳ ಒಂದು ಇದಾವೆ ಅವು ಕೂಡ ಜಖಮ್ ಆಗಿರುವಂತದ್ದು. ಹಾಗಾಗಿ ಈಗ ಪ್ರತ್ಯೇಕವಾಗಿರ್ತಕ್ಕಂಥ ಎಫ್ಐಆರ್ ಕೂಡ ಒಂದು ಯಾರೆಲ್ಲ ಅಲ್ಲಿ ಅಧಿಕಾರಿಗಳ ಹಲ್ಲೆ ಮಾಡಿರ್ತಕ್ಕಂಥದ್ದು ಅವ್ರ ಮೇಲೆ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದೆ. ಆದ್ರೆ ಒಂದ್ ಕಡೆ ಈಗ ರಾಜ್ಯ ಸರ್ಕಾರ ಹೇಳುವಂತದ್ದು ರೈತರನ್ನ ನಾವು ಮನವೊಲಿಸುವಂತ ಪ್ರಯತ್ನ ಮಾಡ್ತೇವೆ ಅನ್ನುವಂಥದ್ದು ಡಿ.ಕೆ. ಶಿವಕುಮಾರ್ ಅವರು ಅವಾಗಿನಿಂದಲೂ ಕೂಡ ಹೇಳ್ತಾನೆ ಬಂದಿದ್ದಾರೆ. ಆದ್ರೆ ಈ ತರಹ ಘಟನೆ ಆದಂತ ಸಂದರ್ಭದಲ್ಲಿ ಅದನ್ನ ಜೆಡಿಎಸ್ ಪಕ್ಷದವರ ಕಾರ್ಯಕರ್ತರು ಹೀಗೆ ಹಲವು ರೀತಿಯ ಒಂದಿಷ್ಟು ಅವ್ರದೇ ಆಗಿರ್ತಕ್ಕಂಥ ರಾಜಕೀಯವಾಗಿರ್ತಕ್ಕಂಥ ಮಾತುಗಳನ್ನ ಆಡುವಂತದ್ರಲ್ಲೇ ಕೂಡ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂತಹ ಶಾಸಕರಾಗಿರ್ಬಹುದು ಮತ್ತೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರಾಗಿರ್ಬಹುದು ಆ ರೀತಿಯಾಗಿರ್ತಕ್ಕಂಥ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ರು ಸಹಿತ ನಾನು ಆ ಯೋಜನೆ ಬಿಡೋದಿಲ್ಲ ಅನ್ನುವಂತ ಹಠಕ್ಕೆ ಬಿದ್ದಂತೆ ಕಾಣ್ತಾ ಇದೆ. ಹಾಗಾಗಿ ರಾಜ್ಯ ಸರ್ಕಾರದ ಈ ಒಂದು ಹಠ ಮತ್ತೆ ರೈತರು ಕೂಡ ಆ ಒಂದು ಭೂಮಿಯನ್ನ ಕೊಡ್ಲಿಕ್ಕೆ ಕೂಡ ಅವರು ಕೂಡ ಒಪ್ತಾ ಇಲ್ಲ. ಹಾಗಾಗಿ ಇಬ್ಬರ ನಡುವೆ ಕೂಡ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಕೂಡ ವಾಕ್ ಸಮರ ಕೂಡ ಸೃಷ್ಟಿ ಇಲ್ಲಿ ರೈತರಿಗೆ ಕೂಡ ಕೆಲವೊಂದಿಷ್ಟು ಈಗ ಎಫ್ಐಆರ್ ಆದಂತ ಸಂದರ್ಭದಲ್ಲಿ ಅದು ದೊಡ್ಡ ಮಟ್ಟಿಗೆ ಕೂಡ ಅವರಿಗೆ ಸಮಸ್ಯೆ ಆಗುವಂತದ್ದು. ಯಾಕಂತಂದ್ರೆ ಮುಂದೆ ಸರ್ಕಾರವು ಕೂಡ ಅದನ್ನ ಫೈಟ್ ಮಾಡ್ಬೇಕಾಗುತ್ತೆ. ಸರ್ಕಾರ ಜೊತೆಗೆ ಅವರು ಫೈಟ್ ಮಾಡುವಂತ ನಿಟ್ಟಿನಲ್ಲಿ ಕೂಡ ಇದು ಅವರಿಗೆ ಕೂಡ ದೊಡ್ಡ ಮಟ್ಟಿಗೆ ಕೂಡ ಎಫೆಕ್ಟ್ ಆಗುವಂತದ್ದು. ಹಾಗಾಗಿ ಈ ಒಂದು ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಿಷ್ಟು ವಾಗ್ವಾದ ಏನು ಶುರು ಆಗಿದೆ ಅದನ್ನ ತಿಳಿಪಡಿಸುವಂತ ಪ್ರಯತ್ನದ ಹೊಣೆಗಾರಿಕೆ ಅದನ್ನ ರಾಜ್ಯ ಸರ್ಕಾರದ ಮೇಲೆ ಇರುವಂತದ್ದು. ಆದ್ರೆ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಅಂತ ಇದೆ. ಹಾಗಾಗಿ ಇದನ್ನ ಈ ಸಮಸ್ಯೆ ಅದನ್ನ ಒಂದು ಪರಿಹಾರ ಮಾಡ್ತಾರೆ ಅನ್ನುವಂಥದ್ದು ಯಕ್ಷ ಪ್ರಶ್ನೆ ಕಾಡ್ತಾ ಇದೆ. ಅದರ ಜೊತೆಗೆ ಈಗ ರೈತರ ಪರವಾಗಿ ಕೂಡ ಕುಮಾರಸ್ವಾಮಿ ಅವರು ಕೂಡ ನಿಲ್ತಾ ಇದ್ದಾರೆ. ಕಾನೂನು ಹೋರಾಟಕ್ಕೆ ನಾನು ಬೆಂಬಲವಾಗಿ ನಿಲ್ತೇನೆ, ನಿಮ್ಮ ಒಂದು ಹೋರಾಟ ಏನಿದೆ ಅದನ್ನು ಮುಂದುವರಿಸಿ ಅನ್ನುವಂತ ಮಾತುಗಳನ್ನ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಹೀಗೆ ಒಂದಿಷ್ಟು ಪರ ವಿರೋಧಕ್ಕೂ ಕೂಡ ಬೆಂಬಲ ವ್ಯಕ್ತವಾದಂತ ಸಂದರ್ಭದಲ್ಲಿ ಈ ಸಮಸ್ಯೆಯನ್ನ ಯಾವ ರೀತಿ ನಿಭಾಯಿಸಬೇಕು ಅನ್ನುವಂಥದ್ದು ದೊಡ್ಡ ಮಟ್ಟಿಗೆ ಸಮಸ್ಯೆಯಾಗಿ ಕಾಡ್ತಾ ಇದೆ. ರೋಶಿನಿ, ಈಗ ಪ್ರಮುಖವಾಗಿ ರೈತರೇನೀಗ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅಥವಾ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಮುಂದಾಗಿದ್ದಾರೆ. ಇವತ್ತು ಕೂಡ ಸಭೆ ಇದೆಯಂದ್ರೆ ಇದೇ ವಿಚಾರವಾಗಿ ರೈತರು ಸಭೆ ಮಾಡ್ತಿದ್ದಾರೆ. ಏನ್ ಸಭೆ ಮಾಡ್ಬೋದು ಅಂತಂದ್ರೆ ಸಭೆಯಲ್ಲಿ ಏನ್ ನಿರ್ಧಾರ ಮಾಡ್ಬೋದು, ಅಥವಾ ಕಾನೂನು ಪರವಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ಏನಾದ್ರು ಮುಂದಾಗ್ತಾರಾ, ಅಥವಾ ಅದೂ ಕೂಡ ಸಾಧ್ಯ ಆಗಿಲ್ಲ ಅಂತಂದ್ರೆ ಬೇರೆ ಆಪ್ಷನ್ ಏನವರಿಗೆ? ರೋಶಿನಿ, ಇದೀಗ ಸರ್ಕಾರ ಈ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಕೈ ಬಿಡುವಂತಹ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ. ಅದರ ಮೊದಲ ಮಾಡ್ಲಿಕ್ಕೆ ಕೂಡ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದಿರತಕ್ಕಂಥದ್ದು. ವಿರೋಧ ಇದೆ ಅನ್ನುವಂತಹ ಎಲ್ಲಾ ಮಾಹಿತಿ ಗೊತ್ತಿದ್ರೂ ಸಹಿತ ಅದನ್ನ ಸರ್ವೆ ಮಾಡ್ಲಿಕ್ಕೆ ಕೂಡ ಅಧಿಕಾರಿಗಳು ಕೂಡ ಬಂದಿರತಕ್ಕಂಥದ್ದು. ಈಗ ರೈತರಿಗೆ ಮುಂದಿರ್ತಕ್ಕಂತ ಹೋರಾಟದ ಒಂದು ರೂಪುರೇಷೆಗಳು ಆಗಿರಬಹುದು, ಮತ್ತೆ ಅವರಿಗೆ ಅವಕಾಶಗಳು ಏನಿದಾವೆ ಅನ್ನುವಂಥದ್ದನ್ನ ನೋಡ್ತಾ ಹೋದ್ರೆ ಒಂದು ಕಾನೂನು ಹೋರಾಟವನ್ನ ಅವರು ಮುಂದುವರಿಸಬಹುದು. ಅದರ
ನಮ್ಮ ಒಂದು ಏನು ಶಾಂತಿಯುತವಾಗಿರ್ತಕ್ಕಂಥ ಒಂದು ಧರಣಿ ಏನ್ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಹೆಚ್ಚಿನ ಸಂಖ್ಯೆಯಲ್ಲೂ ಕೂಡ ರೈತರು ಒಂದು ಧರಣಿಯನ್ನ ತೀವ್ರಗೊಳಿಸುವಂತ ಪ್ರಯತ್ನವನ್ನ ಮಾಡಬಹುದು. ಈ ಒಂದು ಎರಡು ಅವಕಾಶಗಳು ಕೂಡ ಒಂದು ರೈತರಿಗೆ ಕೂಡ ಇರುವಂತದ್ದು. ಹಾಗಾಗಿ ಕಾನೂನು ಹೋರಾಟ ಅದರ ಜೊತೆಗೆ ಬಿಜೆಪಿ ನಾಯಕರು ಕೂಡ ಬೆಂಬಲವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಕಾನೂನು ಹೋರಾಟದ ಮುಖಾಂತರ ಏನು ರಾಜ್ಯ ಸರ್ಕಾರ ಈ ಯೋಜನೆ ಮಾಡ್ಲಿಕ್ಕೆ ಹೊರಟಿದೆ, ಈಗ GBI ಅಧಿಕಾರಿಗಳು ಏನ್ ಸರ್ವೆ ಮಾಡ್ಲಿಕ್ಕೆ ಕಳಿಸಿದ್ರು ಅದನ್ನೆಲ್ಲವನ್ನು ಕೂಡ ಪ್ರಕ್ರಿಯೆಯನ್ನ ನಿಲ್ಲಿಸುವಂತಹ ಪ್ರಯತ್ನವನ್ನ ಕಾನೂನಿನ ಅಡಿಯಲ್ಲೇ ಮಾಡುವಂತಹ ಎಲ್ಲಾ ಸಾಧ್ಯತೆ ಕೂಡ ಇದೆ. ಅದು ಆ ಒಂದು ನಿಟ್ಟಿನಲ್ಲಿ ಇವತ್ತು ರೈತರು ಒಂದಿಷ್ಟು ತೀರ್ಮಾನಗಳನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಯಾಕಂತಂದ್ರೆ ಕಾನೂನು ಹೋರಾಟ ಮಾಡ್ಬೇಕಾ ಅಥವಾ ತೀವ್ರವಾದ ಪ್ರತಿಭಟನೆ ಮಾಡ್ಬೇಕಾ, ಮತ್ತೆ ಶಾಂತಿಯುತವಾಗಿ ಧರಣಿ ಮಾಡ್ಬೇಕಾ, ಹೀಗೆ ಹಲವು ರೀತಿಯ ವಿಭಿನ್ನವಾಗಿರ್ತಕ್ಕಂಥ ಒಂದಿಷ್ಟು ಸಲಹೆಗಳನ್ನ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಎಲ್ಲ ರೈತರು ಕೂಡ ಇವತ್ತು ಒಂದು ಸಭೆಯನ್ನು ಕೂಡ ಆಯೋಜನೆ ಮಾಡಿಕೊಂಡಿರ್ತಕ್ಕಂಥದ್ದು. ರೋಶಿನಿ. ಎಸ್, ಥ್ಯಾಂಕ್ ಯು ಹುಗಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹೀಗೆ ಸದ್ಯಕ್ಕೆ ರೈತರು ಇವತ್ತು ಸಭೆ ಮಾಡ್ತಿದ್ದಾರೆ. ಸಭೆ ಮಾಡಿ ಅದಾದ ನಂತರ ಕಾನೂನು ಹೋರಾಟ ಮಾಡ್ತೀವಿ ಅಂತ ಹೇಳಿ ಮುಂದಾಗಿದ್ದಾರಂತೆ. ಈಗಾಗಲೇ ನಮ್ಮ ಪ್ರತಿನಿಧಿ ಹೇಳೋ ಹಾಗೆ ಒಂದಷ್ಟು ಆಪ್ಷನ್ ಅಂತ ಅವ್ರಿಗೆ ಏನೂ ಇಲ್ಲ. ಕಾನೂನು ಹೋರಾಟ ಮಾಡ್ಬೋದು ಅಷ್ಟೇ, ಅದ್ರ ಹೊರತಾಗಿ ಕಾನೂನು ಹೋರಾಟ ಅಂತ ಹೋದರೂ ಕೂಡ ಈಗಾಗಲೇ ರಾಜ್ಯ ಸರ್ಕಾರ ಸ್ಪಷ್ಟವಾಗಿ ಹೇಳಿಬಿಟ್ಟಿದೆ, ಯಾವುದೇ ಕಾರಣಕ್ಕೂ ಕೂಡ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಕೈ ಬಿಡೋದಿಲ್ಲ ಅಂತ. ಹಾಗಾಗಿ ಇನ್ನು ಈ ಒಂದು ಯೋಜನೆ ವಿಚಾರದಲ್ಲಿ ಇವತ್ತೇನು ಸಭೆ ಮಾಡ್ತಿದ್ದಾರೆ ರೈತರು, ಆ ಸಭೆಯಲ್ಲಿ ಏನಾಗುತ್ತೆ ಅನ್ನುವಂಥ ಕುತೂಹಲ ಇದೆ. ಯಾವ ನಿರ್ಧಾರಕ್ಕೆ ಬರ್ತಾರೆ ಅಂತ. ಅದರ ಜೊತೆಗೆ ಈಗ ದೇವೇಗೌಡರೇನು ಇವತ್ತು ಸುದ್ದಿಗೋಷ್ಠಿ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇದೆಯೋ, ಆ ಒಂದು ಸುದ್ದಿಗೋಷ್ಠಿಯಲ್ಲೂ ಕೂಡ ಏನೆಲ್ಲ ಕ್ರಮಗಳನ್ನು ತಗೊಳ್ಬೋದು ಅಥವಾ ಮುಂದಿನ ಹೋರಾಟ ಹೇಗಿರುತ್ತೆ ಅಂತ ಹೇಳಿ ಬಹುಶಃ ಇವತ್ತು ಮಾಹಿತಿ ಕೊಡ್ಬೋದು. ಸುದ್ದಿಗೋಷ್ಠಿಯ ನಂತರ ಅದಾದ ನಂತರ ಈ ಒಂದು ಸಭೆ ಎರಡೂ ಕೂಡ ಆದ ನಂತರ ಬಹುಶಃ ಇದಕ್ಕೆಲ್ಲದಕ್ಕೂ ಕೂಡ ಒಂದು ಸ್ಪಷ್ಟನೆ, ಒಂದು ಕ್ಲಾರಿಟಿ ಸಿಗ್ಬೋದು.